1971 ಅಲ್ಲಿ ತನಕ ಬಾಂಗ್ಲಾದೇಶ ಇರಲಿಲ್ಲ. 1971ರಲ್ಲಿ ಬಾಂಗ್ಲಾದೇಶದ ರಚನೆ ಆಗಿದ್ದು, ಭಾರತ ಅದಕ್ಕೆ ಸ್ವಾತಂತ್ರ್ಯ ಕೊಡಿಸ್ತು. 1951ರಿಂದ 71 ಈಗಿನ ಪಾಕಿಸ್ತಾನದ ಆಡಳಿತದಲ್ಲೇ ಈ ಪಾಕಿಸ್ತಾನ ಇತ್ತು. ಇದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಆ ಆಡಳಿತದಲ್ಲಿ 22% ಇದ್ದ ಹಿಂದೂಗಳ ಸಂಖ್ಯೆ 13.5%ಗೆ ಇಳಿತು. ಅದಾದ ನಂತರ ಭಾರತ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತು. 3 ವರ್ಷಗಳ ಹಿಂದೆ ಸೆನ್ಸೆಕ್ಸ್ ಆದಾಗ ಅಲ್ಲಿ ಹಿಂದೂಗಳ ಜನಸಂಖ್ಯೆ 7.92% ಇತ್ತು. 7.96%, ಹತ್ತತ್ರ 8%, 13.5ರಿಂದ 8% ತನಕ ಇಳಿದದ್ದು ಸ್ವತಂತ್ರ ಬಾಂಗ್ಲಾದೇಶದಲ್ಲಿ. ಇದನ್ನು ನರಮೇಧಾನದ ಇನ್ನೇನು ಅನ್ನಕ್ಕಾಗುತ್ತೆ? ಇಂಥದ್ದೊಂದು ಉಪಕಾರವನ್ನು ಭಾರತ ಬಾಂಗ್ಲಾದೇಶಕ್ಕೆ ಏನು ಉಪಕಾರ ಮಾಡುತ್ತಲ್ಲ, ಆ ಉಪಕಾರವನ್ನು ನಮಗೆ ಯಾರಾದರೂ ಮಾಡಿದರೆ ಮುಂದಿನ 100 ತಲೆಮಾರು ನಾವು ಆ ಉಪಕಾರ ಮಾಡಿದವ್ರನ್ನ ನೆನೆಸ್ಕೊಂಡು ಊಟ ಮಾಡ್ತಿದ್ವಿ. ಇಂಥದ್ದೊಂದು ಉಪಕಾರ ನಮಗೆ ಅವರಿಂದ ಆಗಿದೆ ಅಂತ ನೆನಪಿಸಿಕೊಂಡು ಊಟ ಮಾಡ್ತಾ ಇದ್ವಿ. ಒಂದು ಕೃತಜ್ಞ ಸಮುದಾಯ, ಅದು ಕೃತಜ್ಞ ಸಮುದಾಯ. ಈ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಭಾರತದ ಸೈನಿಕರ ಬಲಿದಾನ ಮಾಡಿದ್ರು. ಒಬ್ಬರಿಬ್ಬರಲ್ಲ, ಟೋಟಲ್ ಸಂಖ್ಯೆ 3,900 ಭಾರತೀಯ ಸೈನಿಕರು ತಮ್ಮ ಪ್ರಾಣಗಳನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರು. ಗಾಯಗೊಂಡವರು ಹತ್ತತ್ರ 10,000 ಸೈನಿಕರು, 9,851 ಸೈನಿಕರು ಈ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಗಾಯಗೊಂಡರು. ಇತಿಹಾಸ ನಿಮಗೂ ಗೊತ್ತಿರುತ್ತೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸನ್ನಿವೇಶದಲ್ಲಿ 2 ನೇಷನ್ ಥಿಯರಿ ಬಂತು. ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಅಂತ ಬೇಡಿಕೆ ಬಂತು ಮುಸ್ಲಿಂ ಲೀಗ್ನಿಂದ. ಯಾವ್ಯಾವ ಭಾಗ ಕೊಡಬೇಕು ಅಂದರೆ, ಈಗ ಬಾಂಗ್ಲಾದೇಶವಾಗಿರುವ ಇದನ್ನು ಪೂರ್ವ ಪಾಕಿಸ್ತಾನ ಅಂದರು, ಈಗ ಪಾಕಿಸ್ತಾನವಾಗಿರುವುದನ್ನು ಪಶ್ಚಿಮ ಪಾಕಿಸ್ತಾನ ಅಂದರು. 2 ದೇಶಗಳು, ಎರಡಕ್ಕೂ ಒಂದೇ ಆಡಳಿತ ಪಶ್ಚಿಮ ಪಾಕಿಸ್ತಾನದಿಂದ. ಈ ಪೂರ್ವ ಪಾಕಿಸ್ತಾನದ ಜನರ ಮೇಲೆ ಪಶ್ಚಿಮ ಪಾಕಿಸ್ತಾನ ಅಂದರೆ ಈಗಿನ ಪಾಕಿಸ್ತಾನದ ಆಡಳಿತಗಾರರಿಗೆ ಒಂಥರ ದ್ವೇಷ ಇತ್ತು, ಸಿಟ್ಟಿತ್ತು. ಯಾವ ಕಾರಣಕ್ಕೆ ಸಿಟ್ಟದು? ಭಾಷೆಯ ಕಾರಣಕ್ಕೆ, ಉಡುಗೆ ತೊಡುಗೆಯ ಕಾರಣಕ್ಕೆ, ದೈಹಿಕ ರಚನೆಯ ಕಾರಣಕ್ಕೆ, ಆಹಾರದ ಕಾರಣಕ್ಕೆ. ಆ ಕಾರಣಕ್ಕೆ ದ್ವೇಷ.